ಜನ್ಮ ಕೊಟ್ಟಾನೋ ಶಿವ ಬಾಗಸಿ ನಡಿರೋ ಶಿರವಾ ನಮಗ ನಿಮಗ ಬೇಕೋ ಗುರುವಿನ ವರುವ ಮರ್ತ್ಯದೊಳಗ ಹುಟ್ಟಿ ಮರ್ತ ನಡೆದವನಿಗಾಯ್ತೋ ಕೂಳ ನೀರಯರವಾ ಮಾನವಾಗಿ ಹಿಡುವುದು ನಡಿರಿ ಅರುವ ಆ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟಾನೋ ಶಿವ ಬಾಗಸಿ ನಾಡಿರೋ ಚಲಿಯ ನಮಗ ನಿಮಗ ಬೇಕೋ ಗುರುವಿನ ವಾರವ ಮರ್ತ್ಯದೊಳಗ ಹುಟ್ಟಿ ಮರ್ತ ನಡೆದವನಿಗಾಯ್ತೋ ಕೂಳ ನೀರ ಯಾರವ ಮಾನವಾಗಿ ಹಿಡದ ನಾಡಿರೋ ಅರುವ ಹೆಣ್ಣವನ್ನಿಗಾಗಿ ಮಣ್ಣಾಗ್ಯಾವ ಎಷ್ಟೋ ಆಗಿ ಕುಂತಾವ ದೆವ್ವ ಮರಗತಾವ ಹಡದಪ್ಪ ಅವ್ವ ಎಷ್ಟೋ ಜನ್ಮ ಇದು ಹುಟ್ಟಿ ಹುಟ್ಟಿ ಸತ್ತಾದಪ್ಪ ಗುಡ್ದಟ್ಟು ಬಿದ್ದಾವ ಎಲುವ ಸಿಕ್ಕಿಲ್ಲ ಇವಕ್ಕ ಮುಕ್ತಿ ಮಂದಿರ ಮಲುವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟಾನೋ ಶಿವ ಬಾಗಸ ನಾಡಿರೋ ಶಿರವ ನಿಮಗ ಬೇಕೋ ಗುರುವಿನ ವರವ ಏ ಮರತ್ಯದೊಳಗ ಹುಟ್ಟಿ ಮರ್ತ ನಡೆದವನಿಗಾಯ್ತು ಕೂಳ ನೀರ ಯಾರವ ಮಾನವಾಗಿ ಹಿಡುವುದು ನಡಿರೋ ಅರುವ ಹುಟ್ಟಿ ಸಾಯಬಾರದು ಹುಟ್ಟಿ ಸಾಯಬಾರದು ಸತ್ತ ಹುಟ್ಟಬಾರದು ಅಂತ ಜಾಗೊಂದು ಹಿಡಿಯೋ ಸ್ಥಿರವ ಅದಕ್ಕ ಬೇಕೋ ಸ್ತೋತ್ರಿ ಬ್ರಹ್ಮನಿಷ್ಠ ಗುರುವ ಏ ಶ್ರವಣ ಮನನ ಮಾಡಿ ಜನನ ಮರಣ ನೀಗೋ ಮಾಡಿ ಗುರುವಿನ ನೆರವಾ ಹಾರಿ ಹೋಗ್ತಾದ ಜನ್ಮ
ಹಳ್ಳ್ಯಾಗ ಶಿವಂಪುರ ಹಟ್ಯಾಗ ಶಿವ ಬಂದು ಹೇಳದನು ನಾಗರಾಯನ ಗೊಬ್ಬರು ಗುಂತಿ ನಡುವ ನರುಟಿ ನಾಗರಾಯ ಇದ್ದ ಬಾಳ ಪಡುವ ಏನಾತು ಮಧ್ಯರಾತ್ರಿ ಒಳಗ ಎದ್ದಾನ ಮೋಗ ಸಿದ್ಧ ಬಂದ ಮಾಡುತ್ತಿದ್ದ ಸೇವಾ ದರ್ಶನ ಕೊಡುತ್ತಿದ್ದ ಸೋಮಲಿಂಗ ದೇವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟಾನೋ ಶಿವ ಭಾಗತ ನಾಡಿಯೋ ಸೇರವ ನಿಮಗ ಬೇಕೋ ಗುರುವಿನ ವಾರವ ಏ ಮರಾಠದೊಳಗ ಹುಟ್ಟಿ ಮರ್ತ ನಡೆದವನಿಗಾಯ್ತು ಕುಳನೇ ರಾಯರವ ಮಾನವಾಗಿ ಹಿಡುದು ನಡಿರಿ ಅರುವ ಪ್ರೀತಿಯ ಶಿಷ್ಯನಿಗೆ ಪ್ರೀತಿಯ ಶಿಷ್ಯನಿಗೆ ಪ್ರಗಟಾದ ಗುರುವ ಶಿಷ್ಯಂದು ಎಂತ ಒಲುವ ಭೂಮಿಯ ಕಷ್ಟ ಕಟ್ಟಿದಂಗ ನೆಲುವ ಅಂಗಳ ತುಂಬ ಎಲ್ಲ ಲಿಂಗದ ಬೆಳಕ ಬಂಗಾರದಂಗರಾವ ಅಂಶದಲ್ಲಿ ಎಂಥ ಭಕ್ತಿ ಭಾವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟನ ಶಿವ ಭಾಗತ ನಡೆಯೋ ಸೇರವ ನಮಗ ನಿಮಗ ಬೇಕೋ ಗುರುವಿನ ವಾರವ ಏ ಮರಾಠದೊಳಗ ಹುಟ್ಟೆ ಮರ್ತ ನಡೆದವನಿಗಾಯ್ತು ಕೋಳನೇ ರಾಯರವ ಮಾನವಾಗೆ ಹಿಡುದು ನಡಿರಿ ಅರುವ ಒಂದಿನ ಎಚ್ಚರಾಗಿ ಬಂದಾಳ ಪರಮವ್ವ ಅಲ್ಲಿ ಯಾರ್ಯಾರದಿಲ್ಲ ಉಳುವ ಅಮ್ಮೋಗಿ ರೂಪ ಚಂದಿರದಂಗ ಚೆಲುವ ಅವನ ರೂಪಕ್ಕ ಮರುಳಾಗಿ ಬೆಳಕಕ್ಕ ಬೆರಗಾಗಿ ಮನದಾಗಂತಾಳ ವಾವ ಹೋಗಿ ಮನೆಗಳಾಯ್ತು ಬೆಳಗಿನ ಜಾವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟಾನ ಶಿವ ಭಗತಿ ನಡೆಯೋ ಸೇರವ ನಮಗ ನಿಮಗ ಬೇಕೋ ಗುರುವಿನ ವಾರವ ಏ ಮರಾಠದೊಳಗ ಹುಟ್ಟಿ ಮರ್ತ ನಡೆದವನಿಗಾಯ್ತು ಕೋಳನೇ ರಾಯರವ ಮಾನವಾಗಿ ಹಿಡಿದು ನಡಿರಿ ಅರುವ ಲಿಂಗಕ್ಕೆ ಹತ್ತಿದ ಕಾಳ ಮುತ್ತು ರತ್ನ ಆಗ್ದೇವ ಗೌಡ ನಾಗರಾಜ ಅಂತ ದೈವ ಮುಂಜಾನೆದ್ದು ಐಕೊಂಡಾನೋ ಗಾವ ಏ ಕಳೆದು ಹೋಯಿತು ಬಡತನ ಸಾಕಟ್ಟ ದೌಳ್ತನ ಅಂಶದ ಕೊಟ್ಟಿದ್ದ ಸರುವ ಏಳು ಹಟ್ಟಿ ಗೌಡಕ್ಕೆ ಮಾಡ್ಯಾನೋ ಸುರುವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟಾನ ಶಿವ ಭಗತಿ ನಡೆಯೋ ಸೇರವ ನಮಗ ನಿಮಗ ಬೇಕೋ ಗುರುವಿನ ವಾರವ
ನನ್ನಪ್ಪ ಕೊಡುವಾಗ ನನ್ನಪ್ಪ ಬ್ಯಾಡಂದ್ರ ಕೊಡುತ್ತಾನೋ ಅವನಿಗೆ ಅಂದಾರ ಮಾದೇವ ನಮಗ ನಿಮಗ ತಿಳಿಲಿಲ್ಲ ಅವನ ಮಾವ ಏ ಸಿರಿ ಬಂದ ಕಾಲಕಾರ ಹಿಡಿದು ನಡಿಲಿಲ್ಲ ಗೌಡ ಮುಂದ ಭೋಕ್ಷನ ನೋವ ಮಾರದ್ರು ಹಾಡಿ ಗುರುವಿಗೆ ಅರ್ಸ್ಯಾರೋ ಹೂವ ಪುಣ್ಯ ಭೂಮಿ ಒಳಗ ಜನ್ಮ ಕೊಟ್ಟನ ಜೀವ ಭಗತಿ ನಾಡಿರೋ ಸೇರವ ನಮಗ ನಿಮಗ ಬೇಕೋ ಗುರುವಿನ ವರವ ಮರಾಠದೊಳಗ ಒಟ್ಟೆ ಮರ್ತ ನಡೆದವನಿಗೈತೋ ಕೋಳನೆ ಯಾರವ ನವಾಗಿ ಹಿಡುದು ನಡಿರಿ ಅರುವ ಪುಣ್ಯ ಪಾವನ ಕ್ಷೇತ್ರ ಅಗರಖೇಡ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ತದ್ನಿಮಿತ್ತ ಬೆಳಗಜಾವದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಕೇಳಲು ಬಹಳ ಉತ್ಸುಕತೆಯಿಂದ ತಾವು ಭಾಗವಹಿಸಿದಿರಿ. ವಿಷಯ ಪ್ರಸ್ತಾವನೆಯಾಯಿತು. ಮೊದಲಿಗೆ ಸನ್ಯಾಸ ಮತ್ತು ಗೃಹಸ್ಥ ಅಂತೇಳಿ, ಅದನ್ನು ಪ್ರತಿಯಾಗಿ ಆನಂದ ಮತ್ತು ಪರಮಾನಂದ ಅನ್ನುವಂಥ ವಿಷಯವನ್ನು ಇಟ್ಟಿದಾಗ ಸಮಯ ಬಹಳ ಕಡಿಮೆ ಅಂಥೇಳಿ ನಾವೇ ಮೊದಲಿಗೆ ಪರಮಾನಂದ ವಿಷಯವನ್ನು ಇಟ್ಕೊಂಡು ಆನಂದದ ವಿಷಯವನ್ನು ನಮ್ಮ ಆತ್ಮೀಯರಾದಂಥ ಸತ್ಯಪ್ಪ ಮಾಸ್ತರವರಿಗೆ ಬಿಟ್ಕೊಟ್ಟಾಗ ಬಹಳ ಚೆನ್ನಾಗಿ ಮಾತನಾಡಿದರು. ಆನಂದದ ಬಗ್ಗೆ ಪ್ರಾಪಂಚ ಜೀವನದಲ್ಲಿ ಸಮತಾವಾದಿಯಾಗಿರುವಂಥ ಬಸವಣ್ಣನವರ ಕಲ್ಯಾಣದಲ್ಲಿ 1,96,077 ಗಣಂಗಗಳ ಮಹಾಪ್ರಸಾದ ಮಾಡಿಸಿ ಅವರು ಸಂತೋಷವನ್ನು ಪಟ್ಟರು ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಹೇಳಿದರು. ಅದರಲ್ಲಿ ಬಸವಣ್ಣವರು ಆನಂದದ ಜೊತೆಯಲ್ಲಿ ಪರಮಾನಂದವನ್ನು ಪಡ್ಕೋಬೇಕಂತ ವಿಠ್ಠಲ ಅನುಭವ ಮಂಟಪವನ್ನು ಕಟ್ಟಿದರು. ಆದರೆ ಇಲ್ಲಿ ಸಿಗುವಂಥ ಆನಂದ ಅಲ್ಲಿ ಸಿಗುವುದಿಲ್ಲ. ಅಲ್ಲಿ ಸಿಗುವಂಥ ಪರಮಾನಂದ ಇಲ್ಲಿ ಸಿಗುವುದಿಲ್ಲ. ನಮ್ಮವರು ಹೇಳ್ತಾರೆ, ಶಾಸ್ತ್ರವ್ರದು ವೇದಾಂತಿಗಳು ಹೇಳ್ತಾರೆ, ಮೊದಲಿಗೆ ಅದೇ ಪದವನ್ನು ಬಳಸ್ಕೊಂಡು ಬಂದಾರವರು. ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ. ಆದರೆ ಇನ್ನೊಂದು ವಿಷಯ ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾದ್ರೆ, ಇವೇನು ಮಾತಾಡಕತ್ತೀವಲ್ಲ, ಇದು ಗುರುಪುತ್ರರಿಗಲ್ಲದೆ ಅನ್ಯರಿಗೆ ಉಪದೇಶ ಮಾಡಾಕ ಬರುವುದಿಲ್ಲ. ಕರೆಯನ ಸುಳ್ಳಪ್ಪ ಅದು ವಿಠಲ.
ಯಾಕಂದ್ರೆ ಕುರುಡನಿಗೆ ಕನ್ನಡಿ ಜ್ಞಾನ ಇಲ್ಲ, ಅದೇನು ಮೂಕನಿಗೆ ಶಬ್ದಜ್ಞಾನ ಇಲ್ಲ, ಷಂಡನಿಗೆ ಹೆಣ್ಣು ಗಂಡಿನ ಮಧ್ಯದಲ್ಲಿರತಕ್ಕಂಥ ರತಿಸುಖದ ಅನುಭವ ಅವನಿಗೆ ಇರುವುದಿಲ್ಲ. ಆ ರತಿಸುಖದ ಅನುಭವವನ್ನು ಮುಂದೆ ಏನಾದರೂ ನಾವು ತೋಡಿಕೊಂಡ್ರೆ ಅವನಿಗೇನು ಸಂತೋಷ ಆಗ್ತದೇನಪ್ಪ? ಆಗಾಕ ಸಾಧ್ಯ ಇಲ್ಲ. ಕುರುಡನ ಕೈಯೊಳಗೆ ಕನ್ನಡಿ ಕೊಟ್ರೆ ನಿನ್ನ ರೂಪ ಹೆಂಗಿದೆ ಅಂತ ಕೇಳಿದ್ರೆ ಅವಾಗ ಹೇಳಕ್ ಬರುತ್ತಾ? ಸಾಧ್ಯ ಇಲ್ಲ. ಹಾಗನ ಇನ್ನೊಂದು ಮಾತು ಹೇಳ್ತಾರ ಅವರು, ಕತ್ತಿಯ ಮುಂದೆ ಕರಿಗಡಬದ ಬುಟ್ಟಿನ ತುಂಬಿ ಕರೆದಿಟ್ರೆ ಅದರ ರುಚಿ ಏನಾದರೂ ಬಲ್ಲಿತ್ತಾ ಕತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ಗಂಡನ ಸುಖವ ಎನಗ ತೀರಿತವ್ವ, ನೆರ್ಮನಿ ಸೂಳ್ಯರ ಅಂಜಿಕೆ ಬಹಳವ್ವ. ಹೌದಿಲ್ಲಪ್ಪ? ಅದು ಅನುಭವದ ರುಚಿ ಇದ್ದವ್ರು ಮಾತ್ರ ತಲೆ ಹಾಕ್ತಾರೆ. ಸಂಗೊಳ್ಳಿ ಮಹಾರಾಜ ಬಹಳ ಶಾಣೆ ತಿಳ್ಕೊಂಡು ಕರೆಸಿದೇವ್ ಮಹಾರಾಜ್, ಏನೇನೋ ಹೊಲಿ ಭವಿತಂತವ್ರಂತ. ರುಚಿ ಇಲ್ಲದವರು. ಬಳಿಕ ಬಂಜಿ ಹೆಣ್ಣು ಮಗಳಿಗೆ ಮಗನ ವಾತ್ಸಲ್ಯ ಎಂದಾದರೂ ಗುರುತಾದಿತ್ತ? ನವಮಾಸಗಳಲ್ಲಿ ಬದಲಾಗತಕ್ಕಂಥ ದೇಹದ ಪಲಟವನ್ನ, ಹೆರಿಗೆ ಸಮಯದಲ್ಲಿ ಕಾಡುವ ನೋವುಗಳನ್ನ ಆಕೆಗೆ ಎಂದಾದರೂ ಹೇಳಕ್ ಬಂದಿತ್ತೇನದು? ಹೇಳಿದ್ರೆ ಅದರ ಅನುಭವ ಬಂದಿತ್ತೇನು? ಆಕೆಗೆ ಬರಾಕ್ ಸಾಧ್ಯ ಇಲ್ಲ. ಅದಕ್ಕೆ ವಿಷಯ ಇಟ್ಟಾರಂತಂದ್ರೆ ಬಳಸ್ಬೇಕಾಗ್ತದಷ್ಟೇ. ಇಲ್ಲೇನಂದ ನಾವ, ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಇನ್ನೂ ನಿಮ್ಗೆ ಹೇಳುವುದಂದ್ರೆ, ಮಠಕ್ಕಾದವರು ಮಠದಲ್ಲಿ ಇದ್ದವ್ರಿಗೆ ಸಹಿತ ಈ ದುಃಖ ಬಿಟ್ಟಿಲ್ಲ ಅಂದ ಬಳಕ ಇನ್ನವ್ರಿಗೆ ಸುಖ ಆಗ್ತದಪ್ಪ. ಮಠದ ಕಾಲಾಗ ಎಷ್ಟೋ ಜಗಳದಾವು, ಕೋರ್ಟ್ ಕಚೇರಿ ಅದಾವು, ಮರ್ಯಾದೆ ಕಾಲಾಗ ಹೆಚ್ಚು ಕಡಿಮೆ ಆಗಿ ಸ್ವಾಮಿಗಳು ಶಟ್ಕೊಂಡು ಹೋಗೋದು ಪದ್ಧತಿ ನೋಡ್ತಾ ಇದೀವಿ ನಾವು. ಅಂದ ಬಳಿಕ ಆ ಆನಂದದ ಸುಖ ಹೆಂಗಾದಿತ್ತಪ್ಪ? ಮಾಯಾಮಲ, ಕರ್ಮಮಲ, ಅಣವಮಲ ಅಂತಿವರು ಮೂರು ಅವು ಕರ್ಮಗಳ ದೋಷವನ್ನು ಹೇಳ್ತಾ ಹೇಳ್ತಾ ಮಲತ್ರಯಾದಿ ದೋಷಗಳು ಅಂತ ಅಂದ್ರು. ಆ ಮಲತ್ರಯಾದಿ ದೋಷಗಳು ಯಾವಾತ ಕಳ್ಕೊಂಡಿದ್ದಾನೆಯೋ, ಹೌದಲ್ಲ, ಯಾವ ಕಳ್ಕೊಂಡನ ಅವನಿಗೆ ಮಾತ್ರ ಪರಮಾನಂದದ ಅನುಭವ ಅದ. ಒಬ್ಬ ಶರೀಫರು ಯಾರೋ ಬರೆದಾರೊಂದು ಗೀತೆ. ಅದು ಯಾವುದು ಅಂತಂದ್ರೆ, ದೊರಕಿದ ಗುರು ದೊರಕಿದ, ಪರಮಾನಂದದ ನಿಜ ಬೋಧ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಅಂತ ಹೇಳ್ತಾನೆ. ಒಬ್ಬ ಹೇಳ್ತಾನ, ವಿದ್ಯಾ ಕಲಶಿದಾಯನಗೆ ಸದ್ಗುರು ದೇವಾ, ಬುದ್ಧಿ ಪೇಳಿದ ಬೇಗನೆ. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ, ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ಮುಂದೇನಪ್ಪ? ಮುಂದೆ ಗೊತ್ತಿಲ್ಲ. ಅಧ್ಯಾತ್ಮದೋಳಿರ್ಪ, ಅಧ್ಯಾತ್ಮದೋಳಿರ್ಪ, ಶುದ್ಧ ನಿರ್ಮಲ ತತ್ವ, ವಿದ್ಯಾ ಕಲಶಿದ ಯನಗೆ ಸದ್ಗುರು ದೇವಾ, ಬುದ್ಧಿ ಪೇಳಿದ ಬೇಗನೆ. ಬಂಧುಗಳೇ, ಇದು ಈ ವಿಷಯದ ಅರ್ಥ ನಮ್ಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ತಾರೆ,
ಅನಂತ ಜನ್ಮಗಳ ನಿಷ್ಕಾಮ್ಯ ಪುಣ್ಯದ ಸಂಚಿತ ಇದ್ರನ ಅಂತ ಹೇಳ್ತಾನ. ಅದು ಎಲ್ಲರಿಗೂ ಸಿಗುವುದಲ್ಲ, ದೊರಕುದು ಅಲ್ಲ. ಒಬ್ಬ ಬರೀತಾನ, ಗಂಡನ ಮಾಡಿಕೊಂಡೆ. ಏನಪ್ಪ? ಶ್ಯಾಮ ಅವರೇ, ನಿಮ್ಮ ರಾತ್ರಿ ಇತ್ತು ನೋಡ್ರಿ ಆನಂದ. ಅದರಲ್ಲಿ ಎಷ್ಟು ಜನ ಸೇರಿತ್ತು ಅಂತಂದ್ರೆ ಈ ಗುಡಿ ಗಾಡಿನ ಕಿತ್ತು ಹೋಗಿತಾರ ಅನ್ನುವಂಗೆ ಸೇರಿತ್ತು. ಕಾರಣ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಕನಿಷ್ಠ ಜ್ಞಾನ ಅಂತ ಈ ವರ್ಗದ ಜೀವಿಗಳು ಭೂಮಂಡಲದಲ್ಲಿದ್ದಾರೆ. ವಿಶೇಷ ಜ್ಞಾನವುಳ್ಳವರು ಅರ್ಜುನ ಗೀತೆಯೊಳಗೆ ಪರಮಾತ್ಮ ಗೀತೆಯೊಳಗೆ ಹೇಳ್ತಾನೆ, ಮನುಷ್ಯನಾಂ ಸಶ್ರೇಷು. ಯಾಕಪ್ಪ? ಪ್ರಮಾಣ ವಾಕ್ಯಗಳಿವೆಲ್ಲ, ಪ್ರಮಾಣ ಬಿಟ್ಟಿನ್ ಮಾತಾಡಕ್ಕಾಗಲ್ಲ. ಇದು ವಿದ್ಯಾನ ಹಿಂಗದ, ಅತ್ಯಂತ ಕಠಿಣವಾದಂಥ ವಿದ್ಯೆ ಅನ್ನೋದು ಅಷ್ಟೇ ಸರಳನೂ ಅದದು. ಹೆಂಗ ಸರಳ ಅದಂದ್ರೆ ನಾವು ಸರಳ ಆಗಿರಬೇಕಾಗ್ತದೆ. ಒಂದು ಸಿದ್ದೇಶ್ವರ ಸ್ವಾಮಿಗಳಿಗೆ ಹೋಲಿಸಿದಂಥ ಒಂದು ಹಾಡದಲ್ಲೋ ವಿಜಯದಾದ, ಯಾವದಪ್ಪ? ಒಂದು ಜನ ಹಾಡು ಹೇಳ್ತೇನೆ ಅವ್ರಿಗೆ. ಹಾಡಿದಿಲ್ಲ? ಹಾಡೇನು? ಸಂತನಂದರೆ ಯಾರು? ಸಂತ ಅಂದ್ರೆ ಯಾರಿಗೆ ಅನ್ಬೇಕಪ್ಪ? ತುಕಾರಾಮ್ ಮಹಾರಾಜನಂಗ ಪಟ್ಕ ಸುತ್ತವನಿಗೆ ಅನ್ಬೇಕು, ಎಂಟೊಂಕಿಗೆ ಶಲ್ಯ ಕಟ್ಟಿ ಕುಣುಕುಣದ ಕೀರ್ತನ್ ಮಾಡವನಿಗೆ ಅನ್ಬೇಕು, ಯಾರಿಗನ್ಬೇಕು? ಅವರು ತತ್ವ ಬಿಡಿಸ್ತಾರೆ. ಏನು ಅಂದ್ರೆ ಸಿದ್ಧನಂದರೆ ಯಾರು ಅಂತಂದ್ರೆ ದಿವ್ಯತೆಯ ಅರೇತವನು. ದಿವ್ಯತೆ ಅಂದ್ರೆ ಏನಪ್ಪ? ಅಗಮ ನಿಗಮ ವೇದ ಶಾಸ್ತ್ರ ಉಪನಿಷತ್ ಇವು ಎಲ್ಲದಕ್ಕೂ ಕೂಡ ನೆಲಕಲಾರದು. ಅವುಗಳೆಲ್ಲ ಕೂಡಿ ವರ್ಣನ ಮಾಡ್ಲಿಕ್ಕೆ ಹೋದರೆ ಅವರ್ಣೀಯವಾಗಿರತಕ್ಕಂಥ ವಸ್ತು ಯಾವುದು? ಅಂಥ ದಿವ್ಯ ವಸ್ತುವನ್ನು ಸಾಕಾರ ಸಾಕ್ಷಾತ್ಕಾರ ಅಪರೋಕ್ಷ ದೃಢ ಪರೋಕ್ಷ ಜ್ಞಾನಿ ಯಾವದನ ಅವನಿಗೆ ಸಂತ ಅಂತ ಕರೀಲಿಕ್ಕೆ ಬರುತ್ತದೆ. ಡ್ರೆಸ್ ಮ್ಯಾಗಲ್ಲ, ಡ್ರೆಸ್ ಮ್ಯಾಗಲ್ಲ. ಇನ್ನ ಸಿದ್ಧನಂದರ್ ಯಾರಪ್ಪ? ಈಗಿದು ಸಿದ್ಧಟಿಗಿ ಮಠ, ಆ ಕಡೆ ಆರೂಢ ಮಠ, ಆ ತತ್ವ ವಿರಕ್ತ ಮಠ, ಆ ಕಡೆ ಆಚಾರ್ಯ ಮಠ, ಹಿಂಗೇನದವಲ್ಲ. ಈ ಸಿದ್ಧ ಅಂತ ಯಾರಿಗನ್ಬೇಕು? ಯಾರಿಗನ್ಬೇಕಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ, ಮನವ ನೋಯಿಸಲಾರ್ದವ, 84 ಲಕ್ಷ ಜೀವರಾಶಿಗಳಿಗೆ ಒಂದು ಪ್ರಾಣಿ ಪಕ್ಷಿ ಮತ್ತು ಜಂತು ಎಲ್ಲವಕ್ಕೂ ಕೂಡ ಮನವನ್ನ ನೋಯಿಸಲಾರದನ ಯಾವ ಬದುಕ್ಯಾನ ಅವನಿಗೆ ಸಿದ್ಧ ಅಂತಲ್ಲಕ್ ಬರ್ತದೆ. ಮುಂದೆ ಹೇಳ್ತಾರೆ ಅವರು, 100 ನೋವುಗಳನ್ನ ಸಹಿಸ್ಕೊಂಡು. ಏನಪ್ಪ? 100 ನೋವುಗಳನ್ನ. 100 ನೋವುಗಳಂದ್ರೆ ಏನಪ್ಪ? ಈಗ ಒಬ್ಬರು ಸಂಗೊಳ್ಳಿ ಮಹಾರಾಜರು ಅಂತ ಇಟ್ಕೊಳ್ಳೋಣ. ಇವರಿಗೆ ಸ್ತುತಿ ಮಾಡೋರು ಇರ್ತಾರೆ, ನಿಂದ ಮಾಡೋರು ಇರ್ತಾರೆ. ಇವರಿಗೆ ಗೌರವ ಮಾಡೋರು ಇರ್ತಾರೆ, ಆ ಬಳಿಕ ಅಗೌರವನು ಮಾಡೋರು ಇರ್ತಾರೆ. ಬಳಿಕ ಶೇರವ್ರು ಇರ್ತಾರೆ, ಶೇರ್ಲಾರ್ದವರು ಇರ್ತಾರೆ. ಅದಕ್ಕೆ ಅವರು ಕೊಡುವಂಥ ಏನು ತ್ರಾಸಿದೆಯಲ್ಲ, ಕಷ್ಟ ಇದೆಯಲ್ಲ, ಅದನ್ನೆಲ್ಲ ಆನಂದವಾಗಿ, ಮತ್ತು ನಾ ಹೇಳಕತ್ತೀನಿ ಅಂತಂದ್ರೆ ಹಂಗಾಗಿನೇತ್ ಯಾರು ಭಾವಿಸ್ಬಾರ್ದು. ಹಂಗಾಗಬೇಕಂತ ಪ್ರಯತ್ನದಾಗದೀವಿ ಅಷ್ಟೇ. ಏನಪ್ಪ? ಯಾಕಂದ್ರೆ ಹೇಳುವುದಕ್ಕ ಮತ್ತು ಕ್ರಿಯಾಕ ಈ ಮುಗಲಿಗೆ ಮತ್ತು ಭೂಮಿಗೆ ಇದ್ದಟ್ಟಂತರದು. ಹೇಳೋದು ಅಭ್ಯಾಸ ಮುಖಾಂತರ ಬರ್ತದೆ, ಶ್ರವಣ ಬರದಿಂದ ಬರ್ತದೆ. ಆದ್ರೆ ಕ್ರಿಯಾರೂಪದಿಂದ ಬರುವುದು ಬಹಳ ಕಠಿಣ. ನಡೆ ನುಡಿ ಇವೆರಡೂ ಒಂದಾಗಬೇಕಂದ್ರೆ ಬಹಳ ಕಠಿಣದ, ಬಹಳ ಕಠಿಣದ. ಅವ್ರು ಹೇಳ್ತಾರೆ, ನಾಲಿಗೆ ಮೇಲೆ ಒಂದು ಕಲಸಕ್ರಿ ಹಳಕ್ಕಿಟ್ರೆ ಅದು ಕರಗಬಾರದು ಅಂತ.
ಅದಕ್ಕೆ ಪರಮ ವೈರಾಗ್ಯ ಮತ್ತು ವೈರಾಗ್ಯ. ಒಂದು ಉದರ ವೈರಾಗ್ಯ, ಒಂದು ಪರಮ ವೈರಾಗ್ಯ. ಸ್ಥಿತಪ್ರಜ್ಞರಲ್ಲಿ ಪರಮ ವೈರಾಗ್ಯ ಇದ್ದಾಗ ಕಲ್ಲು ಸಕ್ಕರೆ ನಾಲಿ ಮ್ಯಾಗಿಟ್ಟಾಗ ಅದು ಕರಗುವುದಿಲ್ಲಂತ. ಅದೇ ಸಕ್ಕರೆ ಕಲ್ಲಿ ಮ್ಯಾಗಿಡ್ರಿ ಕರಗ್ತದ. ಅಂದ್ರವ ಸ್ಥಿತಿಯಲ್ಲಿ ಎಂಥ ಗಟ್ಟಿಗೊಂಡಿರ್ಬೇಕು. 100 ನೋವುಗಳು ಸಹಿಸ್ಕೊಂಡು ಸದಾ ನಗುತ್ತಾ ಯಾವಿರ್ತಾನ ಅವನಿಗೆ ಸಿದ್ಧ ಅಂತನ್ಬೇಕು ಅಂತ ಅವರು ಬಿಡಿಸಿ ಹೇಳಿಕೊಂಡು ಬಂದಿದ್ದಾರೆ. ಅಂಥ ಆನಂದ ಒಮ್ಮಾಯಿತು ಅಂದ್ರೆ ಮತ್ತೊಮ್ಮೆ ಆನಂದ ಅಂತ ಹುಡುಕಂಗಿಲ್ಲ. ಈಗ ನೀವು ರಾತ್ರಿ ನೋಡಿರಿ ಇದೆಲ್ಲ, ಏನು ಭಾರಿಯಪ್ಪ, ಎಷ್ಟು ಮಜಾ ಹಾಡಿದ್ರು ಅಂತ ಅನಿಸ್ತು. ಆದ್ರೆ ನಿಮಗೆ ಮತ್ತೆ ಅದು ನೋಡಂಗೆ ಅನಿಸ್ತದ ಮತ್ತೊಮ್ಮೆ, ಹೌದಿಲ್ಲ? ಕರೆಸ್ತೀರಿ. ಇದು ಹಾಗಲ್ಲ. ಒಮ್ಮ ಆ ರುಚಿ ಆಯಿತು ಅಂದ್ರೆ ಅದೆಂದೂ ಕೆಡುವುದಿಲ್ಲ. ಆ ರುಚಿ ಎಂದು ಕೂಡ ಹೋಗುವುದಿಲ್ಲ. ಆ ರುಚಿ ಎಂದು ಬರುವುದಿಲ್ಲ. ಆ ರುಚಿ ಯಾವ ಒಲಿ ಮ್ಯಾಗನು ಇಟ್ಟು ಅಡಿಗೆ ಮಾಡಕ್ಕೆ ಬರಲಾರ್ದಂಥ ರುಚಿ. ಅದು ಸಿಗ್ಬೇಕಾಗಿತ್ತು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರುವಿನ ಸಾನ್ನಿಧ್ಯ. ಗರಗದ ಮಡಿವಾಳಪ್ಪನವರು ಅಂತಾಗಿ ಹೋಗ್ಯಾರ. ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರು ಆಗ್ಯಾರ. ಅವರ ಜೊತೆ ಕಳಸದ ಗೋವಿಂದ ಭಟ್ಟರವರ ಶಿಷ್ಯನಾಗಿರತಕ್ಕಂಥ ಶಿಶುನಾಳ ಶರೀಫ್ ಸಾಹೇಬರು ಆಗ್ಯಾರ. ಅದೇ ಭಾಗದಲ್ಲಿ ಇನ್ನೊಂದು ಮಠದ ನರಗುಂದ ದಾಟನ್ನ ಯಮನೂರು ಆಗದ ಕೂಡಲೇ ನವಲಗುಂದ ಅಂತ ಬರುತ್ತದೆ, ಹುಬ್ಬಳ್ಳಿ ಹೋತೆ ಹೆದ್ದಾರಿ ಒಳಗೆ. ಆ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಪರಮ ಹುಟ್ಟುತ್ಲಿ ವೈರಾಗ್ಯ ಮೂರ್ತಿಗಳು. ಶಾಲೆ ಬಿಟ್ಟು ಮನೆಗೆ ಬಂದ ಕೂಡಲೇ ಮನಿ ಕದ ಮುಚ್ಚಿತ್ತಂತ. ಕದ ಅಂದ್ರೆ ಅರ್ಥ ಆಗ್ತಿಲ್ಲ ನಿಮ್ಗೆ? ಆಗ್ತದ? ಯಾಕಂದ್ರೆ ನಾವು ಫಜಿತೆಗಿನ ಹಿಂಗೆ ಕದ ಕಾಲಾಗ ನಾ ಮುದ್ದೇಬಿಗಳ ತಾಲೂಕ ಅಲ್ಲಿ ಯರ್ಜರಿ ಅಂತ ಬರ್ತದ್ರಿ. ನವರಾತ್ರಿ ಒಳಗೆ ಹಾಡ್ಲಕ್ಕೆ ಹೋಗಿದ್ವಿ ಬಿಟ್ಟಲ್ಲಪ್ಪ. ಬೆಳಗನ ಹಾಡದೇವು. ಮುಂಜಾನೆ ಒಬ್ಬ ಪುಣ್ಯಾತ್ಮ ಅಂದ, ಯಪ್ಪ ಎಷ್ಟು ಚಲೋ ಹೇಳಿದ್ರಿ, ಮಾತಾ ಚೆನ್ನಾಗಿ ಮಾತಾಡಿದ್ರಿ, ನಮ್ಮ ಮನ್ಯಾಗ ಒಂದಿಷ್ಟು ಪಾದ ಹಾಕ್ರಿ ಅಂದ. ಏನಪ್ಪ ನಮ್ಮ ಪಾದಿಂದ ಏನಾಗೋದಪ್ಪ, ಆ ಭಗವಂತ ಒಲದು ಮಾಡಿದಂಥ ಭೂಮಿ ಇದು, ಇದೆಂದೂ ಅಪವಿತ್ರ ಇಲ್ಲ, ನಾವು ಮಾಡ್ಕೊಂಡಿವಿ ಪವಿತ್ರ ಪವಿತ್ರ ಅಂತ. ಇರಲಿ ಬರ್ತೀನಿ. ನಮಗೊಂದು ಏನು ಸಂತೋಷ ಅವ ಕರೆದುದಂದ್ರೆ ಬೆಳತನಕ ಹಲಿಬಿ ಹೊಟ್ಟಿ ಖಾಲಿ ಆಗ್ಯದ, ಇನ್ನು ಮನೆ ಕರೆದು ಒಂದು ಕಪ್ ಶಾಗಿ ಕುಡಿಸ್ತಾನಂತ ನಮ್ಮ ಆಶೆ. ಅದು ಹಾಡದವ್ರ ಹೊಟ್ಟಿ ಹಾಡದವ್ರ ಹೊಟ್ಟಿ ಎರಡು ಒಂದೇ ಅತ್ತ. ಗೋಣ ಹಾಕೋರಿಗೆ ಗೊತ್ತಾಗಲ್ಲಪ್ಪ, ಹಾಡದವನಿಗೆ ಗೊತ್ತಾಗ. ಅತ್ ಯಾವ ತಾಯಿ ಮಕ್ಕಳನ್ನ ಹಡದಾಳಲ್ಲ ಆಕಿಗೆ ಗೊತ್ತಾಗ್ತಿರ್ತದ ಹೊಟ್ಟೆ ಎಟ್ಟು ಖಾಲಿ ಆಗ್ತದಂತೆ. ಇರ್ಲಿ, ಕರ್ಕೊಂಡು ಹೋದ. ಒಂದು ವರ್ಷ ಹಾಕದ, ಕಂಬಳಿ ಹಾಕದ, ಮ್ಯಾಲ ಕೂತ್ಕೊಂಡೆವು. ಆ ಬಳಿಕ ಅವ ಬಂದು ಕೇಳ್ದ, ಮುತ್ಯ ನೀವು ಎಲ್ಲಿ ಹೊಯ್ಕೋತೀರಿ ಅಂದ. ಏನ್ ಮಾಡೋದು, ಆ ಶಬ್ದ ಗೊತ್ತಿಲ್ಲ. ಮರಾಠದವ. ಎಲ್ಲಿ ಹೊಯ್ಕೊಳ್ಳೋದು? ನಾನು ಅಂದೆ, ಇನ್ನೇನು ಮಾಡ್ಬೇಕಪ್ಪ, ಇಷ್ಟು ತಿಳಿಲಿಲ್ಲ ನಾ ಪುಗಳಿಕತ್ ಅನ್ನಿಸ್ತದ ಹೇಳಿ ನಾನು ಕಿಮ್ಮತ್ತು ಕಮ್ಮಿ ಆದಿರ್ತದೆ. ಅವನಿಗೇನಂದನ, ಎಲ್ಲರೂ ಹೊಯ್ಕೊಳ್ಳೋದು ತಗೊಳ್ರಿ ಅಂದನ. ಒಬ್ಬ ಹುಡುಗ ಬಂದ, ನಮ್ಮ ಶಿವಾನಂದನ ಹುಡುಗದಲ್ಲ, ಅವನ ಹೆಸರೇನು ಅಮೋಕ್ಷದ ಬಾ ಅಂತ. ಅಷ್ಟು ಹುಡುಗಿದ್ದ. ಪುಟ್ಟ ಬಾರೋ ಇಲ್ಲಿ ಅಂದೆ. ಯಾಕೆ ತಾತ ಅಂದ. ಅಲ್ಲೋ ನಿಮ್ಮ ಪಪ್ಪ ಎಲ್ಲಿ ಹೊಯ್ಕೋತೀರಿ ಅಂತ ಕೇಳ್ತಾನೆ, ನಾ ಎಲ್ಲಿ ಹೊಯ್ಕೊಳ್ಳಿ ಅಂದೆ ಅವನಿಗೆ. ಆ ಹುಡುಗ ಹೇಳ್ತು, ತಾತ ಬಸ್ಲಾಗ ನಮ್ಮ ಮನೆ ಮಂದಿ ಎಲ್ಲ ಹೋಗ್ಕೋತಾರ, ಅದಕ್ಕೆ ನಿಮ್ಗೆ ನಡೀತದಿಲ್ಲ ಅಂತ ಕೇಳ್ಯಾನ. ಅಂದ ಕೂಡ ನನಗೆ ಗೊತ್ತಾಗ್ತದ ಸ್ನಾನ ಮಾಡೋದಕ್ಕೆ ಹೊಯ್ಕೊಳ್ಳೋದಂತಾರಂತ. ಪ್ರಸಂಗ ಹಿಂಗಾಗ್ತದ್ರಿ. ಸ್ನಾನಕ್ಕೆ ಇಲ್ಲ, ನಾನು ಬಸ್ಲಾಗ ಹೋಗ್ಕೋತೀನಿ ಅಂದೆ. ಮತ್ತೇನದ? ಹೋಗಿ ಅಲ್ಲಿ ಬಟ್ಟೆ ಕಳೆದು ನಿಂತ್ಕೊಂಡು ಆ ಯಜಮಾಂತಿ ಅವನ ಹೆಂಡತಿ ಅಂದ್ಲು, ಏ ತಮ್ಮ ಕದ ಮುಚ್ಚೋದಿಲ್ಲ ನೋಡು ಅಂದ್ಲಿಕ್ಕಿ. ಕದ ಮುಚ್ಚೋದನ್ನ ಮಹಾರಾಷ್ಟ್ರ ಕಡೆ ನಾವು ಕುಂಡಿ ಕದಕತ್ತೇವ್ರಿ. ಬಾಗ್ಲಿಗೆ ಗೊತ್ತಾಗ್ಲಿಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ನಾನೇನು ಅಂದ್ಕೊಂಡೆ, ನಾನು ಸೊಡ್ಡಿನ ಎಲ್ಲಿ ಹರಿದೈತೇನೋ. ಹೇಳೋ ತಾತ್ಪರ್ಯ ಯಾಕೆ ಹೇಳಿದ್ರಿ ಇದನ್ನ ಗೋಪಾಲ? ಯಾಕೆ ಹೇಳದಪ್ಪ? ನವಲಗುಂದದ ನಾಗಲಿಂಗ ಶಾಲೆ ಬಿಟ್ಟು ತನ್ನ ಮನೆಗೆ ಹೋಗಿದ್ದಾನೆ. ಕದ ಎರಡು ಮುಚ್ಚಿದ್ದು ಬಾಗಿಲ ತೆರೀತಾನ. ಆ ಬಚ್ಚಲು ಕೋಣಿ ಬಾಗಿಲನ್ನು ಮುಚ್ಚಿತ್ತು. ಅದನ್ನೂ ಕೂಡ ಹೋಗಿ ಕೈ ಹೆಚ್ಚಿ ತೆರೆದ. ತಾಯಿ ಸ್ನಾನ ಮಾಡಾಕತ್ತು.
ಓ ಮೂರ್ಖ, ನಾನು ಸ್ನಾನ ಮಾಡೋದನ್ನ ಬಾಗ್ಲ ಕದಾಯ್ಕೊಂಡು ಮಾಡ್ತಾ ಇದ್ದೆ, ಬಂದಿಯಲ್ಲೋ ಕೂಡಿ ಎಲ್ಲರೇ ಹಾಳಾಗಿ ಹೋಗೋ ಅಂತ ಹೇಳಿ ಬೈದ್ಲಂತವನಿಗೆ. ಅವ ಏನಂತ, ನಮ್ಮನ್ನ ಏನಂಥದ್ದು ಪಾಪ ಮಾಡಿದೆ ಅಂದ್ಕೂಳಿ ಇನ್ನೇನು ಆಗ್ಬೇಕೋ, ನಾನು ದಿಗಂಬರಾಗಿದ್ನಲ್ಲ, ಇಲ್ಲಿ ಬಂದು ನನಗೆ ನೋಡ್ತಿ ಅಂತಂದ ಕೂಡಲೇ ನಾಗಲಿಂಗ ಸ್ವಾಮಿಗಳಂದ್ರಂತ, ಯವ್ವ ನಾ ಏನು ಮತ್ತೆ ಬೇರೆ ಕಡೆಯಿಂದ ಬಂದೀನ? ಒಂದು ಮಾತು ಹೇಳಕತ್ತೀನಿ ನಿಮಗೆ, ಆನಂದ ಪರಮಾನಂದ ಸ್ಥಿತಪ್ರಜ್ಞ. ಅವಾಗ ಹೇಳ್ತಾನ, ನಾನೇನು ಬೇರೆ ಕಡೆ ಬಂದಿನ, ಅಲ್ಲಿಂದ ಬಂದಿನಲ್ಲ, ಅದೇ ಬಾಗ್ಲಂದ ಬಂದಿನ, ನೋಡ್ಬಾರ್ದೇನು ನೋಡಿನೇನು ಇಲ್ಲ. ಆ ಬಳಿಕ ಈ ದೇಹ ಇಷ್ಟು ಉದ್ದಕ್ಕಾಗಲಿಕ್ಕ ನಿನ್ನ ಎದೆ ಹಾಲಿನ ಅಮೃತ ಉಂಡು ನಾನು ಇಷ್ಟು ಬೆಳೆದೀನಿ, ನಾನು ನೋಡಿದ್ದೇನು ಆಶ್ಚರ್ಯದಂತಂದಾಗ ಆಕೆ ಹೇಳಿದ್ಲಂತೆ, ನಿನ್ನ ಮುಖ ತೋರಿಸ್ಬೇಡ ಅಂತ. ಒಂದು ಮಾತು, ಮನುಷ್ಯ ಸನ್ಯಾಸಿ ಆಗ್ಬೇಕಾಗಿತ್ತಂದ್ರೆ ತಾಯಿ ತಂದಿಗಳ ಆಜ್ಞೆ ಇಲ್ಲದಿಲ್ಲ ಆಗಲಿಕ್ಕೆ ಬರುವುದಿಲ್ಲ. ಆದ್ಯ ಗುರು ಶಂಕರಾಚಾರ್ಯರು ಸನ್ಯಾಸ ಆಗ್ಬೇಕಾದ್ರೆ ತಾಯಿ ಜೊತೆಯಲ್ಲಿ ಒಂದು ಲೀಲಾ ಮಾಡಿ ತೋರಿಸ್ತಾರೆ. ಅವ್ರು ಒಗ್ಲಿಕ್ಕೆ ಹೋಗಿದ್ಲಂತಕ್ಕೆ ಹೊಳಿಗೆ, ಇಲ್ಲಿ ಶಾಸ್ತ್ರದವರಿದ್ರೆ ನಿಮಗೆಲ್ಲ ಗೊತ್ತದು. ಆ ಹೊಳಿಗೆ ಒಗ್ಲಿಕ್ಕೆ ಹೋದಾಗ ಇವ ಆಕಿಂದ ತಂದೆ ತೀರ್ಕೊಂಡಿದ್ದ, ಒಂದು ತಾಯಿ ಒಬ್ಬಕ್ಕನಿದ್ಲು, ಒಳ್ಳೆ ಪ್ರತಿಭಾವಂತ ವ್ಯಕ್ತಿ, ಪರಮಜ್ಞಾನಿ, ಶಂಕರಾಚಾರ್ಯನಾಗಿ ಬಂದಿದ್ದ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಂಥಪ್ಪ ಪರಮ ಜ್ಞಾನಿಗಳು. ಅದ್ವೈತ ತತ್ವ ಈ ಭಾರತ ದೇಶದಲ್ಲಿ ಶಕ್ತಿ ಪೀಠಗಳು ಮತ್ತು ಅದ್ವೈತ ತತ್ವ ನೆಲೆ ಊರಬೇಕಾಗಿತ್ತು ಅಂದ್ರೆ ಅವ ಬರದೇ ಇದ್ರೆ ಅನೇಕ ಮತವಾದಿಗಳು, ಬೌದ್ಧ ಮತ್ತೇನಪ್ಪ ಚಾರ್ವಾಕರೆಲ್ಲ ದೇವರ 4 ಮಂದಿ ಅದನ್ನಂತ ಒಬ್ಬ ಹೇಳ್ತಿದ್ದ, ಒಬ್ಬಿಬ್ಬರ ಅಂತ ಹೇಳ್ತಿದ್ದ, ಒಬ್ಬ 5 ಜನ ಅಂತ ಹೇಳ್ತಿದ್ದ, ಒಬ್ಬಿನಂತಿದ್ದ. ಈಗ ನಾದೇನಿಲ್ಲ, ನಾನೇ ಬ್ರಹ್ಮ, ನಾನೇ ಪ್ರಮಾಣದತ್ತಿದವ. ಇದೆಲ್ಲ ನಿರಾಕರಿಸಿದ ಶುದ್ಧವಾಗಿರತಕ್ಕಂಥ ಬ್ರಹ್ಮನ ದರ್ಶನ ಮಾಡಿಸ್ದ. ಏಕಮೇವ ದ್ವಿತಿ ಬ್ರಹ್ಮ ಅನ್ನೋದು ಅವನೇ ತೋರಿಸ್ಕೊಟ್ಟ. ಅಂತಪ್ಪ ಸಂತ ಅಲ್ಲಿ ತಾಯಿ ಜೊತೆಯಲ್ಲಿ ಅಕ್ಕಿ ಬಟ್ಟೆ ತೊಳ್ಯಾಕೆ ಹೋಗಿದ್ಲು, ಇವನು ಹೋದ. ಒಮ್ಮಿಂದೊಮ್ಲಿ ಏನು ಪವಾಡ್ ಮಾಡ್ದ ಅಂತಂದ್ರೆ, ಮೊಸಳಿ ಹೊರಗೆ ಬಿದ್ದ. ಗುರುಗಳನ್ನು ಹುಡುಕ್ಬೇಕಂತ. ಎದಕ್ಕಾಗ್ರಿ? ಪರಮಾನಂದವನ್ನ ಪಡಿಬೇಕಂತ. ಏನು ಮತ್ತೆ ಎದಕ್ಕೆ ಹೊಂಟಾನಪ್ಪ? ಏನು MLA MP ಪ್ರಧಾನಮಂತ್ರಿ CM ಆಗ್ಬೇಕಂತ ಹೊಂಟಾನೇನವ? ಇಲ್ಲ. ಆ ಪರಮಾನಂದ ವಸ್ತುವಿನ ಪರಮ ಜ್ಞಾನ ಮಾಡಿಕೊಡುವಂಥ ಅಪರೋಕ್ಷ ಜ್ಞಾನಿ ಎಲ್ಲಿ ಅದಾನಂತ ಹುಡುಕೋತ ಹೊಂಟ. ಆ ಮಗುವಿನ ಸೌಂದರ್ಯ, ದೇಹದ ಕಾಂತಿ, ಅವನ ತೇಜಸ್ಸು ನೋಡಿದಾಗ ಇಂಥ ಹಿರಿಯರೆಲ್ಲ ಅಂತಿದ್ದು, ಎಂಥ ಮಗಪ್ಪ, ಬಂಗಾರ ಪುತ್ಥಳಿ ಹಂಗೆ ಬೆರಿತಾನ, ಈ ಭಿಕ್ಷಾ ಬಿಡ್ಕೊ ತಿರುಗಾಡ್ತಾನಲ್ಲ, ಏನು ಇವನಿಗೆ ಯಾರು ಗತಿ ಇಲ್ಲೇನಂತ ಒಬ್ರು ಹಿರಿಯರಂದ್ರು. ಯಾಕಪ್ಪ ತಮ್ಮನಿ, ಎಲ್ಲಿಂದ ಬಂದಿ, ಯಾಕೆ ಬಂದಿ, ಏನು ಒಳ್ಳೆ ನಿನಗೆ ಯಾರೂ ಆಶ್ರಯ ಇಲ್ಲ ಅಂದರೆ ನಮ್ಮೂರೊಳಗೆ ಯಾವುದಾದ್ರೂ ಕೂಡ ಒಂದು ಕನ್ಯಾ ನೋಡಿ ನಿನಗೆ ಲಗ್ನ ಮಾಡಿ ಕೊಡ್ತೀವಿ, ಚೆನ್ನಾಗಿ ಆಶ್ರಯ ಮಾಡ್ಲಿಕ್ಕೆ ಒಂದು ಜಾಗ ಕೊಡಿಸ್ತೀವಿ, ನೀವು ಚೆನ್ನಾಗಿ ಏನು ಮಾಡಪ್ಪ ಗೃಹಸ್ಥನಾಗು, ಸಂಸಾರಿಯಾಗು ಅಂತ ಅವ್ರು ಹೇಳಿದ್ರು. ಅವ ಹೇಳಿದ್ದಾನ, ಸಂಸಾರಿ ಆಗಬಾರದಂತ ನಾ ಹೊಂಟೀನಿ ಅಂದವ. ಅಂತ ಸಂಸಾರದ ವ್ಯಾಮೋಹ ಹರಿದು ಒಗೆಯುವಂಥ ಸದ್ಗುರುವಿನ ಹುಡುಕೊಂತ ಹೊಂಟೀನಿ ಅಂದ ಕೂಡಲೇ ಅವ್ರು ಹೇಳಿದ್ರಂತ, ಈಗ ಹಂಗಾರ ಅಲ್ಲಿ ಹೋಗುಪ್ಪ, ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಬಬಲೇಶ್ವರದ ಪಕ್ಕದ ಹಳ್ಳಿ, ಈ ಕಡೆ ಖತಿಜಾಪುರದ, ಆ ಕಡೆ ಬಬಲೇಶ್ವರದ ಮಧ್ಯದಲ್ಲಿ ಸಾರವಾಡ ಅಂತ ಬರ್ತದೆ. ಶಿವಯ್ಯ ಸ್ವಾಮಿಗಳು ಹಿರೇಮಠ ಅಂತದಾರ, ಅವರು ಬಲ್ಲವ್ರು, ಅವ್ರ ಕಡೆ ಹೋಗಪ್ಪ, ನಿನಗೆ ಬೇಕಾಗಿದ್ದವ್ರು ಕೊಡ್ತಾರೆ. ಅಲ್ಲಿಗೆ ಬಂದ. ನೋಡ್ರಿ, ಮತ್ತೆ ಮುತ್ಯ ಪುರಾಣ ಹೇಳಕತ್ತ ಡೊಳಿನ ಪದ ಹಾಡೋದು ಬಿಟ್ಟಂತಂದಿರಿ. ಮತ್ತೆ ಹೇಳಂದ್ರೆ ಹೇಳ್ತೀನಿ,
ಇಲ್ಲಾಂದ್ರೆ ನಾ ಅವ್ರು ಹೇಳಿದ್ದ ಹಾಡನ್ನು ಹಾಡಿ ಮುಗಿಸಿ ಹೇಳಿಪ್ಪ. ಹ್ಞೂ ಏನು ಹೇಳಕತ್ತಿದ್ದಪ್ಪ? ಸಾರವಾಡಕ್ಕೆ, ಹಾಂ, ಸಾರವಾಡಕ್ಕೆ ಬಂದರು. ಶಿವಯ್ಯ ಸ್ವಾಮಿಗಳು ಗದ್ಗಿ ಮೇಲೆ ಕೂತ್ಕೊಂಡಿದ್ರು. ಹೋಗಿ ನಮಸ್ಕಾರ ಮಾಡ್ತಾನೆ. ಯಾವೂರವರಪ್ಪ? ಅಪ್ಪ, ನಾನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತಲೆಕಟ್ಟು ಅಂತ ಒಂದು ಊರಿದೆ. ಆ ಊರಲ್ಲಿ ನಾನು ಪಂಚಾಳ ವಿಶ್ವಕರ್ಮದ ಮೌನಾಚಾರ್ಯ ನಾಗಲಾಂಬಿಕೆಯ ಮಗ. ನನ್ನ ಹೆಸರು ನಾಗಲಿಂಗಪ್ಪ ಅಂತಿದೆ. ಅದಕ್ಕೆ ನಿಮ್ಮ ಹತ್ರ ನಾನು ಪರಮ ಸುಖ ಸಂತೋಷ ಪರಮಾನಂದದ ಸವಿಯನ್ನು ಸವಿಬೇಕು ಅಂಥೇಳಿ ನಿಮ್ಮ ಕಡೆ ಒಬ್ಬರು ಬೆರಳು ಮಾಡಿ ತೋರಿಸಿದ್ರು. ಅದಕ್ಕೆ ಬಂದೆ. ತಾವು ನನಗೆ ದಯಪಾಲಿಸಬೇಕು. ಅವರು ಹೇಳಿದ್ರು, ನನ್ನ ಬಲ್ಲಿ ಇಂತಿಂಥವಿದ್ಯಾವಪ್ಪ, ಇದ್ರಾಗ ನಿನಗೆ ಯಾವ್ದು ಬೇಕು ಬೇಡ ಅಂತಂದರು. ಅವ್ರು ಹೇಳಿದ್ರು, ನನ್ನ ಬಲ್ಲಿ ತರ್ಕಶಾಸ್ತ್ರದ ಗೊತ್ತಾಗ್ತದಲ್ಲ, ಇವೇನು ಪ್ರಶ್ನೆ ಉತ್ತರಗಳು ಬಿಡಿಸೋದು, ಅವ್ರಿಗೆ ನಾವು ನಮಗೆ ಅವರು ವಾದ ಮಾಡಿ ಸೋಲಿಸೋದಕ್ಕೆ ತರ್ಕಶಾಸ್ತ್ರ ಅಭ್ಯಾಸ ಬೇಕಾಗ್ತದೆ. ಆ ಬಳಿಕ ಇನ್ನೂ ಅದು ಅದು ಏನೋ ಮಾಡ್ತಾರಲ್ಲಪ್ಪ, ಮಾಟು ಮದ್ದು ಚೇಡಿ ಚಿಪಾಟಿ, ಆ ಬಳಿಕ ಕೆಲವು ಅಷ್ಟಮ ಸಿದ್ಧಿಗಳು ಸಹಿತ ಇರ್ತಾವೆ ಅದ್ರಾಗ. ಇವ ಅಂದ, ಇವೆಲ್ಲ ಅದು ಆನಂದದ ವಿದ್ಯೆಗಳು ಅಲ್ಲಂದವ. ಇವೆಲ್ಲ ಆನಂದದ ವಿದ್ಯೆ ಅಲ್ಲ. ಜೀವಿಗಳಿಗೆ ಕಷ್ಟಕ್ಕೆ ಕರೆದೊಯ್ತಕ್ಕಂಥವು, ಕಷ್ಟಕ್ಕೆ ಗುರಿ ಮಾಡತಕ್ಕಂಥವು, ಇವಕ್ಕೆ ಪುನರಪಿ ಜನನಂ ಪುನರಪಿ ಮರಣಕ್ಕೆ ಬೀಜವಾಗಿರತಕ್ಕಂಥ ವಿದ್ಯೆನೇ ವಿನಃ. ಆದರೆ ಜನನ ಮರಣದ ಬಾಧೆಯನ್ನು ತಪ್ಪಿಸುವ ವಿದ್ಯೆ ಇದು ಅಲ್ಲ. ನನಗೆ ಬೇಕಾಗಿದ್ದು ಅದು ಅಂತ ಹೇಳ್ದ. ಅದು ಅಂತ ಹೇಳ್ದ. ಅವರಂದ್ರು, ತಮ್ಮ ಆ ವಿದ್ಯೆ ನನ್ನ ಕಡೆ ಇಲ್ಲಪ್ಪ, ನೀವು ಮುಂದಕ್ಕೆ ಹೋಗಂದ್ರು. ಅದೇ ರಾಯಚೂರು ಜಿಲ್ಲೆ ಸಿಂಧನೂರು ಅಲ್ಲ, ಲಿಂಗಸೂರು ತಾಲೂಕಿನೊಳಗೆ ಒಂದು ಹಳ್ಳಿ. ಆ ಹಳ್ಳಿಯೊಳಗೆ ನಿರುಪಾದೀಶ್ವರರು ಅಂತ ಪರಮಜ್ಞಾನಿಗಳು, ವೇದಾಂತಾಚಾರ್ಯರು. ಅವ್ರ ಕಡೆ ಹೋಗ್ತಾನೆ. ಹೋದಾಗ ಅವರು ಮಠದಲ್ಲಿಲ್ಲ, ಕುದುರೆ ತಗೊಂಡು ಯಾವ ಕಡೆ ಭಿಕ್ಷಾಕ್ ಹೋಗಿದ್ರಂತ, ದಾಸೋಹಕ್ಕಾಗಿ. ಶಿಷ್ಯರು ಹೇಳಿದ್ರಂತ. ಆವಾಗ ಅವರು ಗುರುಗಳು ಬರೋ ತನಕ ಏನು ಮಾಡೋದು ಅಂತ ವಿಚಾರ ಮಾಡ್ತಾನೆ. ನಾ ಭಾಳ ದೂರ್ಲಿಂದ ಬಂದವ, ನಾನು ಗುರ್ತ ಹಿಡಿಬೇಕಲ್ಲ ಅಂಥೇಳಿ ಮಠದ ಆವರಣದ ಕುದುರೆ ತಗೊಂಡು ಗುರುಗಳು ಬರ್ತಕ್ಕಂಥ ದಾರ್ಯಾಗ ಒಂದು ಕುತ್ತಿಗೆ ಬರೋಬ್ಬರಿ ನೆಲ ಹಡ್ಡಿ ಅದರ ಕುತ್ಕೊಂಡು ತನ್ನ ಕೈಲಿ ತಾನೇ ಮಣ್ಣು ಹಾಕೊಂಡು ಮುಸ್ಕೊಂಡು ಕೂತಂತವ. ಗುರುಗಳು ಕುದುರೆ ತಗೊಂಡು ಬಂದರು. ಸಾಯಂಕಾಲ ನಸುಗತ್ಲೆ ಆಗಿತ್ತು. ಈ ಕಡೆ ಬಹಳ ಕತ್ಲೂ ಇಲ್ಲ, ಬಹಳ ಬೆಳಕೂ ಇಲ್ಲ. ಇವ್ರು ಹೇಳ್ತಾರೆ, ನಸಗತ್ತಲೆಯೊಳಗ ಬಿದ್ದಿರುವಂಥ ಹಗ್ಗು, ಅದರ ಭಾವ ಏನಾಗ್ಯದಪ್ಪ ನಮಗೆ? ಹಾವಿನ ಭಾವ ಆಗ್ಯದ. ನಿಜವಾಗಿ ಅದು ಹಾವೇನು ಅಲ್ಲ. ಆ ಹಾವು ಹಗ್ಗಿನ ಆ ಭ್ರಮ, ಆ ಅಡ್ಡಗೋಡೆ ತೆಗಿಬೇಕಾಗಿತ್ತಂದ್ರೆ ಏನು ಮಾಡಬೇಕಪ್ಪ? ಬೆಳಕಬೇಕು. ಬೆಳಕಿದ್ದಾಗ ಆ ನಿಜವಾಗಿರತಕ್ಕಂಥ ವಸ್ತು ಜ್ಞಾನ ಆಯಿತು ಅಂದ್ರೆ, ಹಬ್ಬಾ ನಾ ಏನು ಅಂಜಿದ್ನಲ್ಲೋ ಮಾರಾಯ, ಹಾವು ಅಲ್ಲಲ್ಲಿದು ಹಗ್ಗ ಅಂತ ಸಂತೋಷ ಆಗುತ್ತದೆ, ಸಂತೋಷ ಆಗುತ್ತದೆ. ಹಂಗಾಗಿ ಗುರುಗಳು ಬಂದರು. ಅವನ ಕುದುರೆ ನೋಡಿ ಅದು ಹೆದರ್ತೊಮ್ಮೆ. ಹಾದ್ಯಾಗ ಕುತ್ತಿಗೆ ಮಟ್ಟ ಕೂತ್ಕೊಂಡಿದ್ದ. ಕುದುರೆ ಹಿಂದಕ್ಕೆ ಸರಿತು. ಜಬ್ರಿಲಿ ಹೊಡೆದ್ರು, ಮುಂದಕ್ಕೆ ಹೋಗೋಲ್ದು ಒಟ್ಟ. ಕಡೆ ನೋಡಿದ್ರೆ ಏನೈತಿ ಅಂತನ್ನುವಾಗ ಮನುಷ್ಯ ಮಣ್ಣಾ ಕೂತಾನ. ಯಾರೋ ನೀನು ಅಂತ ಕೇಳಿದ್ರು. ಯಪ್ಪ ನಾ ಹಿಂಗ್ರಿ. ಅಲ್ಲ, ಹಿಂಗೆ ಕೂತ್ಕೊಂಡಿದಿ ಅಂದ ಕೂಡಲೇ ಅವ್ರು ಹೇಳಿದ್ರಂತ, ಜನ್ಮ ಜನ್ಮಾಂತರದಲ್ಲಿ ಆವರಿಸಿಕೊಂಡಂಥ ಮಾಯಾ ಅಜ್ಞಾನ ಅದು ಇಲ್ಲಿ ತನಕ ಬಂದೈತಿಪ್ಪ, ಕುತ್ತಿಗೆ ತನಕ ಬಂದೈತಿ ಸಂಸಾರದ ಭಾರ. ಅದಕ್ಕೆ ಇದನ್ನ ಕೆಳಗೆ ತೆಗಿತಿ ಅಂದ್ರೆ ಮ್ಯಾಲ ಬರ್ತೀನಿ, ಇಲ್ಲ ಅಂದ್ರೆ ಇದರಾಗ ಮುಸ್ಕೊಂಡು ಸಾಯ್ತೀನಿ ಅಂದ. ಗುರು ಅಂದ್ರು, ಪಕ್ಕ ಹಣ್ಣಿಗೆ ಬಂದದ ಕಾಯಿ ಅಂದ್ರು. ಗೊತ್ತಾತವ್ರಿಗೆ, ಗುರುತಾತು. ಕುದುರೆ ಮೇಗಿನ ತೆಳಿಗಿಳಿದು ಶಿಷ್ಯರನ್ನ ಕರೆಸಿ ಮಣ್ಣೆಲ್ಲ ತೆಗೆದು ಕರ್ಕೊಂಡು ಮಠದಾಗ ಹೋದ್ರು. ಹೋದ ಬಳಿಕ ನಿನಗೇನು ಬೇಕಪ್ಪ ಅಂತಂದ್ರು. ಅವ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಮೊದಲೇ ನನ್ನ ಪ್ರಶ್ನೆ ಮನುಷ್ಯತ್ವ, ಎರಡನೇದು
ಮುಮುಕ್ಷತ್ವ. ಮೂರನೇದು ನಿಮ್ಮ ಸಾನ್ನಿಧ್ಯ. ಯಾಕೆ ಇದು ಮನುಷ್ಯ ದೇಹದಿಂದ ಮಾತ್ರ ಕಂಡ್ರೆ ಮನುಷ್ಯನಲ್ಲ, ಮನುಷ್ಯತ್ವ ಅನ್ನೋದನ್ನು ಪರಿಪೂರ್ಣವಾಗಿ ನಮ್ಮ ಹತ್ರ ಬರಬೇಕಾಗ್ತೈತಿ. ಅದಕ್ಕೆ ಮೊದಲ ನಾನು ಮನುಷ್ಯನೋ ಪ್ರಾಣಿಯೋ ಇದರ ಬಗ್ಗೆ ನನಗೆ ನಿಖರವಾಗಿರತಕ್ಕಂಥ ಬೆಳಕನ್ನು ನೀಡಿ ಮೋಕ್ಷದ ಸಾಧನೆಗೆ ಏನು ಬೇಕಾಗಿದೆ ಆ ಸಲಹೆಗಳನ್ನು, ಸಾಧನ ರೂಪವನ್ನು, ಶಟ ಸಂಪತ್ತಿಗಳು ಅಂತ. ಹೌದಲ್ಲ ಮುದುಕ? ಸುಮ್ ತಲಿ ಹಾಕ್ಬಿಡೋ ಮಾರಾಯ. ಷಟ್ ಸಂಪತ್ತಿಗಳು ಏನಪ್ಪ? ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷೆ. ಇವುಗಳನ್ನ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಗುರುಗಳು ಅವನಿಗೆ ಹೇಳ್ತಾರೆ, ಅಪ್ಪ ನಿನಗೆ ಒಳ್ಳೆಯ ಗುರುಗಳ ಆಶೀರ್ವಾದ. ಈಗ ನೀನು ಗರ್ಭದಲ್ಲಿದ್ದಾಗ ನನ್ನ ದೇವಿ ಪುರಾಣವನ್ನು ರಚಿಸಿದಂಥ, ದೇವಿ ಮಹಾತ್ಮೆಯನ್ನು ಬರೆದಂಥ ಗುರು ಚಿದಾನಂದ ಅವಧೂತರು ನಿಮ್ಮನಿಗೆ ಆಗಮಿಸಿ ಯೋಗಾಯೋಗವಾಗಿ ಬಂದು ನಿಮ್ಮ ತಾಯಿ ತಂದಿಗಳಿಗೆ 2 ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಗುರುಗಳು ಹೇಳ್ತಾರೆ ನೋಡ್ರಿ, ಅವು ಯಾವುವು ಅಂತಂದ್ರೆ, ಒಂದು ದೇವಿ ಮಹಾತ್ಮೆ, ಎರಡನೇದು ಜ್ಞಾನ ಸಿಂಧು. ಆ ದೇವಿ ಮಹಾತ್ಮೆ ಮತ್ತು ಜ್ಞಾನ ಸಿಂಧುಗಳ ಪಾರಾಯಣ, ಅಧ್ಯಯನ, ಸ್ವಾಧ್ಯಾಯನದೊಳಗೆ ನೀ ಹುಟ್ಟಿದಿ. ಗರ್ಭದೊಳಗಿದ್ದಾಗನ ಜ್ಞಾನ ಸಿಂಧು ಕೇಳಿದಿ, ದೇವಿ ಪುರಾಣ ಪಾರಾಯಣ ಮಾಡಿದ್ರೆ ನಿಮ್ಮ ತಾಯಿ ತಂದೆಗಳು ಅಂತಪ್ಪ ಸತ್ವಪೂರ್ಣವಾಗಿರತಕ್ಕಂಥ ಪುಣ್ಯದ ಫಲದಿಂದ ನೀ ಈ ರೀತಿಯಾಗಿ ಬಂದಿದ್ದಿ. ಇದನ್ನ ಎನ್ಯರ ಬಾಯಿಯೊಳಗಿಂಥ ಶಬ್ದಗಳು ಬರುವುದಿಲ್ಲ. ಗುರುಗಳ ಬಳಿ ಬಂದ ಬಳಿಕ ನನ್ನ ಮಗನ ನೌಕರಿ 2 ಸಲ ಐತಿ, ಫೇಲ್ ಆಗಿದ್ರಿ, ಈ ಸಲ ಆಗಂಗೆ ಮಾಡ್ರಿ ಅನ್ನೋರ. ಆ ಬಳಿಕ 3-4 ಬೋರ್ ಹಾಕಿನ್ರಿ ಮುತ್ಯ, ನೀರ ಆಗುವಲ್ಲು, ನೀರು ಹೇಳಂಗೆ ಮಾಡ್ರಿ ಅಂತಾರೆ. ಆದರೆ ಮನುಷ್ಯತ್ವ, ಮುಮುಕ್ಷತ್ವ, ಸಾನ್ನಿಧ್ಯ ಬೇಡವ್ರು ಯಾರಿಲ್ಲ. ಅವಾಗ ಅವಂತಾನ ಬರೋಬ್ಬರಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಮಾಡಿದ್ರು. ಆ ಪರಮಾನಂದ ಅವ ಕಂಡ ಅಂಥೇಳಿ ಜಗತ್ತಿನೊಳಗೆ ಸಮಗಾರ ಭೀಮವನ ಮಲೆ ಹಾಲನ್ನು ಕುಡಿದು ತನ್ನ ಜ್ವರಗಳನ್ನು ಕಡಿಮೆ ಮಾಡಿಕೊಂಡ ಅಂತ ಅವನ ಲೀಲಿಯೊಳಗೆ ಬರ್ತದೆ. ಅದಕ್ಕೆ ಆನಂದ ಮತ್ತೊಮ್ಮೆ ಆನಂದ ಕಡೆ ಎಳ್ಲಿಕ್ಕೆ ಹಚ್ಚದ, ಪರಮಾನಂದ ಒಮ್ಮ ತುಪ್ಪ ಆಯಿತು ಅಂದ್ರೆ ಹಾಲ್ದಾಗೆಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಬಹಳ ಸಮಯವನ್ನು ತಗೊಳ್ಳಾರ್ದನೆ ಒಂದು 4 ಮಾತುಗಳು. ನಮಗೇನಪ್ಪ ಮೌಸಿದ್ದೇಶ್ವರ, ಬಸವಾದಿ ಪ್ರಮಥರು, ಸಿದ್ಧಾರೂಢಾದಿ ಮಹಾಸ್ವಾಮಿಗಳು ಏನದನ್ನು ಆಶೀರ್ವಾದ ಮಾಡಿದ್ದಾರೆ. ಒಂದು ಆನಂದದ ಬಗ್ಗೆ, ಒಂದು ಪರಮಾನಂದ ಬಗ್ಗೆ ಒಂದು 4 ಮಾತನ್ನೇ ಹೇಳಿ ಇನ್ನು ಮುಂದೆ ಒಂದು ಗೀತೆ. ಕುಂಬಾರಗೌಡರು ಒಂದು ಹಾಡು ಕೇಳ್ಕೊಂಡಾರೆ. ಅವರು ತಾವೆಲ್ಲ ಕೇಳಿದ್ದೆ ಹಾಡದ, ಆದರೂ ಕೂಡ ಅವ್ರು ಅಪೇಕ್ಷೆ ಪಟ್ಟಾರಂತಂದ್ರೆ ರೊಕ್ಕ ಕೊಟ್ಟು ಬಳಕ ಅದನ್ನು ಬಿಡಾಕ್ ಬರಲ್ಲ. ಅದನ್ನೊಂದು 2 ನುಡಿಯನ್ನು ಹಾಡಿ ಆನಂದದವ್ರ ಕಡೆ ಸಮಯ ಕೊಡೋಣ. ಅವರು ಮತ್ತೆ ಯಾವ ಪ್ರಮಾಣಗಳನ್ನು ಕೊಟ್ಟು ಆನಂದದ ವಿಷಯವನ್ನು ಹೇಳ್ತಾರೆ, ನಾವು ನೀವೆಲ್ಲ ಕೇಳೋಣ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ ನಮ್ಮ ಭುಯ್ಯಾರ ಗ್ರಾಮದ ಕಾಶಿನಾಥ್ ಬಾರಾಮತಿಯವರು, ಸೊನಿಯಾಳದ ಹನುಮಂತರೇಗೌಡರು ಮತ್ತು ನಾವು ಅಂದ್ರೆ ಅವನಿಗೆ ಪಂಚಪ್ರಾಣ. 100 ಕಿಲೋಮೀಟರ್ ನಾವು ಹಾಡಕ್ಕೆ ಬಂದೀವಿ ಅಂತಂದ್ರೆ ಗಾಡಿ ತಗೊಂಡು ಅಲ್ಲಿಗೆ ಬಂದು ಹಾಡಿ ಕೇಳಿ ಇಬ್ಬರಿಗೆ ಸನ್ಮಾನ ಮಾಡಿ ಬರುವಂಥ ವ್ಯಕ್ತಿ. ಈಗಲೂ ಇವತ್ತು ಕೂಡ ಅವ್ರ ಚಿಕ್ಕಪ್ಪನ ಮಗ ಹೇಳಿದ್ರಂತ, ಅಪ್ಪವ್ರು ಬಂದಾರ ಗಾಗ್ರಿಕೇಡಕ್ಕಂತಂದಾಗ ತಕ್ಷಣವೇ ತೋಟದಾಗಿಂದೆಲ್ಲ ಕೆಲಸ ನಿರಾಕರಿಸಿ ಇಲ್ಲಿ ಹಾಡಿ ಕೇಳಕ್ಕೆ ಬಂದು ಪೇಟ ಸುತ್ತಿ ಶಾಲ ಹಚ್ಚಿ 101 ರೂಪಾಯಿ ತಮ್ಮ ಗುರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ಪರಿವಾರದಲ್ಲಿ ಅಮೋಘ ಸಿದ್ದೇಶ್ವರ ಭುಯ್ಯಾರ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಕರಿಮಲ್ಲೇಶ್ವರನ ಹಾಗೂ ಗಂಗಿರಾಯಿ ಮುತ್ಯನ ಕೃಪಾಶೀರ್ವಾದ, ಶಂಕರಲಿಂಗನ ಆಶೀರ್ವಾದ ಅವರ ಮನೆತನಕ್ಕೆ ಇರಲಿ ಅಂತ ಹಾರೈಸಿ ಅವರ ಸನ್ಮಾನ ಕಾಣಿಕೆಯನ್ನು ಸ್ವೀಕಾರ ಮಾಡುತ್ತೆ.